ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ವಿಡಿಯೋನ ತೋರಿಸಿದ ತಕ್ಷಣ ಶಾಕ್ ಆಗಿಬಿಟ್ಟು ದಶರಥ, ನಾನು ಈ ಆ್ಯಂಗಲಿಂದ ಯೋಚನೆ ಮಾಡಿರಲಿಲ್ಲ ಸಿದ್ದು, ಈ ಥರನೂ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸುಮಿತ್ರಾ ಹೇಳ್ತಿದ್ದು ಕರೆಕ್ಟ್, ಇದರಲ್ಲಿ ಶಾರದಾದೇನು ತಪ್ಪಿಲ್ಲ. ಮೊದಲು ಈ ಇಡಿಯಟ್ದ ಅಡ್ರೆಸ್ ತಿಳ್ಕೊ, ಅಲ್ಲಿಗೆ ಹೋಗೋಣ ವಿಚಾರಿಸ್ತಾ ಅನ್ಬೇಕಾದ್ರೆ, ಮಾವ ನಾನು ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂದಾಗ, ಸರಿ ಆಯಿತು ಬಾ ಹೋಗೋಣ ಅಂತ ಟೆನ್ಷನಿಂದ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸುಮಿತ್ರಾ ಅಡ್ಡ ಬಂದುಬಿಟ್ಟು, ಯಾಕ್ರಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ ಸಿದ್ದು, ಎಲ್ಲಿ ಹೋಗ್ತಿದ್ದೀಯ ಸಿದ್ದು, ಯಾಕೆ ನಿಮ್ಮ ಮಾವ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ, ಆಗ ದಶರಥ ಹೇಳ್ತಾ ಇರ್ತಾನೆ, ನೋಡು ಸುಮಿತ್ರಾ, ಏನು ಕೇಳಬೇಡ, ನಾವೇನು ಹೇಳೋ ಪರಿಸ್ಥಿತಿಲಿ ಇಲ್ಲ, ಹಾಫ್ ಆನ್ ಅವರ್ ಟೈಮ್ ಕೊಡು, ಅರ್ಧ ಗಂಟೆ ಹೋಗಿ ಕೆಲಸ ಮುಗಿಸ್ಕೊಬರ್ತೀವಿ. ಬಟ್ ಒಂದು ಕೆಲಸ ಮಾಡು, ಜ್ಯೋತಿಕಾ ಏನಾದರೂ ಬಂದೆ ನಾನು ಬರೋವರೆಗೂ ಸಹ ಅವಳನ್ನ ಎಲ್ಲಿಗೂ ಕಳಿಸ್ಬೇಡ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾಗೆ ತುಂಬ ಧೈರ್ಯ ತಗೋ ಅಂತ ಹೇಳು ಅಂತ ಅಂದ್ಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಸುಮಿತ್ರಾ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಶ ತಮ್ಮ ಅಮ್ಮನ ಪಾರಿಜಾತ ಮತ್ತು ತನ್ನ ಮಗಳು ಜ್ಯೋತಿಕನ ಮನೆಗೆ ಕರ್ಕೊಬರ್ತಾ ಇರ್ತಾನೆ. ಮನೆಗೆ ಕರ್ಕೊಬಂದ್ಬಿಟ್ಟು, ಅಮ್ಮ ನೋಡಮ್ಮ, ಇದು ನಿನ್ನ ಮಗನ ಅರಮನೆ, ಇದೇ ಪುಟ್ಟು ಅರಮನೆ, ನೀನು ಇಂಥ ಅರಮನೆನ ಟಿ ವಿಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ನಾನು ಎಷ್ಟೋ ವರ್ಷದಿಂದ ಇದೇ ಮನೇಲಿ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇವಾಗ ಆ ವಿಷಯ ಎಲ್ಲ ಬೇಕಾ, ನಾವು ಬಂದಿರದೆ ಬೇರೆ ವಿಷಯ ಮಾತಾಡೋಕ್ಕೆ, ನಡೀರಿ ಒಳಗಡೆ ಹೋಗೋಣ ಅಂತ ಅಂದಾಗ, ಬಾಮ್ಮ ಅಂತ ಒಳಗಡೆ ಕರ್ಕೊಂಡೋಗಿ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ದಿವ್ಯನೂ ಸಹ ಮುಖ ನೋಡ್ತಾ ಇರಬೇಕಾದ್ರೆ ಆ ಕಡೆ ನವೀನ ಒಳಗಡೆಯಿಂದ ಬಂದುಬಿಟ್ಟು, ಇದೇನಿದು, ನಾನು ದುಡ್ಡು ತೊಗೊಂಡೋಗಿರೋ ವಿಷಯ ಅಕ್ಕನಿಗೇನಾದರೂ ಗೊತ್ತಾಯ್ತಾ, ಅದಕ್ಕೆ ಬೆಂಡೆತ್ತಕ್ಕೆ ಏನಾದರೂ ಬಂದಿದ್ದಾಳಾ, ಅಯ್ಯೋ ಭಗವಂತ ನನ್ನ ಕಾಪಾಡು ಅಂತ ಮನಸ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ ಪಾಲಾಕ್ಷ ಹೇಳ್ತಾನೆ, ನಿಮ್ಮ ಅಜ್ಜಿ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನೂ ಸಹ, ಗ್ರಾನಿ ಇವರಿಬ್ಬರು ನಿಮ್ಮ ಮೊಮ್ಮಕ್ಕಳು, ಇವನು ನವೀನ್ ಅಂತ ದಿವ್ಯಾ ಅಂತ ಇಬ್ಬರು ಡಿಗ್ರಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಬಂದರು ಅಜ್ಜಿ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಆವಾಗ ಬಂದು ಅಜ್ಜಿ ಹತ್ರ ಆಶೀರ್ವಾದ ತೊಗೋತಾನೆ. ಹಾಗೆ ದಿವ್ಯನೂ ಬಂದುಬಿಟ್ಟು ಅಜ್ಜಿ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಅವಳು ಹಗ್ ಮಾಡಿಕೊಂಡು ಹಾಗೆ ತುಂಬ ಫೀಲ್ ಮಾಡ್ಕೊತಿರ್ಬೇಕಾದ್ರೆ, ಹೋಗಮ್ಮ ನೀರು ತೊಗೊಂಡು ಕೊಡು ಅಜ್ಜಿಗೆ ಅಂದಾಗ ನೀರು ತರೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ದಿವ್ಯಾ ನೀರು ತೊಗೊಂಡು ಬಂದಾಗ ಕುಡಿದ್ಬಿಟ್ಟು ಅಲ್ಲಿ ಲೋಟ ಇಟ್ಬಿಟ್ಟು ಹೇಳ್ತಾ ಇರ್ತಾಳೆ, ಪಾಲಾಕ್ಷ ನಿಮ್ಮ ಮನೆ ಹೇಗಿದೆ ಅಂತ ಗೋಲ್ಡಿ ನನಗೆ ಹೇಳಿದ್ಲು, ಆದರೆ ಮನೆ ನೋಡೋಕ್ಕೆ ಬರಲಿಲ್ಲ, ನಾನು ನಿನ್ನನ್ನು ನೋಡೋಕ್ಕೆ ಬಂದಿದ್ದೀನಿ, ಹೇಗಿದೆ ಅನ್ಬೇಕಾದ್ರೆ ನೀನೇ ನೋಡ್ತಾ ಇದೆಯಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಿದೆ ಅಲ್ವಾ ಅಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ ಪಾರಿಜಾತ. ಆವಾಗ ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ, ಅಂದಾಗೆ ನಿನ್ನ ಹೆಂಡ್ತಿ ಎಲ್ಲಿ ಅಂತ ಅಂದಾಗ, ಅವಳು ದಿವ್ಯಾ ಹುಟ್ಟಿದ ತಕ್ಷಣ ಸತ್ತೋದ್ಲು ಅಮ್ಮ ಅಂತ ಅಂದಾಗ ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ಏನಮ್ಮ ಮಾಡಲಿ, ಅವಳೇನೋ ಹೋಗ್ಬಿಟ್ಟು ಶಿವನ ಪಾದ ಸೇರಿಕೊಟ್ಲು, ಆದರೆ ಚಿಕ್ಕ ಮಕ್ಕಳನ್ನ ಬಿಟ್ಟೋದ್ಲು, ಹಸುವಿಂದ ಇವರು ನರಳ್ತಾ ಇದ್ರು, ಏನು ಮಾಡಲಿ, ಏನೂ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಇರೋಕ್ಕೊಂದು ನೆಲೆನೂ ಇರಲಿಲ್ಲ, ಅಷ್ಟಿಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದು, ನನ್ನ ಕಷ್ಟನ ಯಾರಿಗೆ ಹೇಳಲಿ ಅಂತ ಬೇಜಾರು ಮಾಡ್ಕೊತಾ ಇರ್ತಾನೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಇವತ್ತಿನವರೆಗೂ ಸಹ ನಾನು ನನ್ನ ಮಕ್ಕಳು ಈ ಕೊಂಪೆಲಿ ಜೀವನ ನಡೆಸ್ತಿದ್ದೀವಿ ಅಂತ ಅಂದರೆ ನನ್ನ ಪರಿಸ್ಥಿತಿ ಏನು ಅಂತ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಅಂತ ಅಂದಾಗ ಜ್ಯೋತಿಕನೂ ಸಹ ತುಂಬ ಫೀಲ್ ಮಾಡಿಕೊಂಡು ಅವ್ರನ್ನೇ ನೋಡ್ತಾ ಇರ್ತಾಳೆ. ಅವಾಗ ಪಾರಿಜಾತ ತುಂಬ ನೋವಿನಿಂದ ಹೇಳ್ತಾ ಇರ್ತಾಳೆ, ಇಷ್ಟು ದಿನ ನೀನು ಎಲ್ಲಿದೆಯಾ ಹೇಗಿದೆಯಾ ಅಂತ ನಾನು ಅಮ್ಮನಾಗಿ ನಿನ್ನನ್ನು ಹುಡುಕ್ಲೇ ಇಲ್ಲ, ನಿನಗೊಂದು ಒಳ್ಳೆ ನೆಲೆನ ನಾನು ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಿರ್ಬೇಕಾದ್ರೆ ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಬಿಡಿ ಅಮ್ಮ, ಈಗ ನಡೆದೋಗಿರೋ ಕಥೆಯೆಲ್ಲನೂ ಯಾಕೆ ಯೋಚನೆ ಮಾಡ್ತೀರಾ, ಮುಂದೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡೋಣ ಅಲ್ವಾ ಮಗಳೇ ಅಂತ ಅಂದಾಗ ಜ್ಯೋತಿಕಾ ಎಸ್ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನೋಡ್ದಮ್ಮ ನನ್ನ ಕಷ್ಟನ ಅಂದಾಗ, ನೋಡು ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತು, ಆದರೆ ನಿನ್ನ ಮಗಳನ್ನ ಗೋಲ್ಡಿನ ಮನೇಲಿ ರಾಣಿಯಾಗಿ ನಾನು ಬೆಳೆಸಿದ್ದೀನಿ, ದಶರಥ ಸುಮಿತ್ರಿಗೆ ಇವಳಂದರೆ ಪ್ರಾಣ ಅಂದಾಗ ಈ ಕಡೆ ಜ್ಯೋತಿಕನೂ ಸಹ ಕತ್ತಲ್ಲಾಡಿಸ್ತಾ ಇರ್ತಾಳೆ. ಇನ್ನೊಂದು ಸ್ವಲ್ಪ ದಿನ ತಡ್ಕೊ, ಹೇಗಿದ್ರು CEO ಪೋಸ್ಟ್ ಸಿಕ್ಕಿದೆ, ಹಂಗೆ ನಾವು ಅಂದ್ಕೊಂಡಂಗೆ ಏನಾದರೂ ಆಯಿತು ಅಂದರೆ ಅಧಿಕಾರ ಎಲ್ಲ ಗೋಲ್ಡ್ ಕೈಲಿ ಬರುತ್ತೆ, ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆಲ್ಲ ಸಹ ನ್ಯಾಯನ ನಾನು ಕೊಡಿಸ್ತೀನಿ, ಖಂಡಿತ ನಾವು ಅಂದ್ಕೊಂಡಂಗೆ ಜೀವನನ ನಡೆಸ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾಲಾಕ್ಷನಿಗೂ ತುಂಬ ಖುಷಿ ಆಗ್ತಿರುತ್ತೆ. ಹಾಗೆ ನವೀನ ಮತ್ತು ದಿವ್ಯನೂ ಸಹ ಅಜ್ಜಿ ಮಾತನ್ನ ಕೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಆವಾಗ ಗೋಲ್ಡಿ ಹೇಳ್ತಾ ಇರ್ತಾಳೆ, ಗ್ರಾನಿ ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿ ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ ಅಂತ ಮಾತು ಕೊಡ್ತಾ ಇರ್ತಾಳೆ. ಮತ್ತೊಂದು ಕಡೆ ನವೀನ ಕೇಳ್ತಾ ಇರ್ತಾನೆ ಖುಷಿಯಿಂದ, ಅಜ್ಜಿ ಹಾಗಾದರೆ ಅಕ್ಕನ ಥರ ನಾವು ಆ ಮನೇಲಿ ರಾಜರಾಣಿ ಥರ ಇರ್ಬೋದಾ, ಅದೆಲ್ಲ ಸಾಧ್ಯನಾ ಅಂದಾಗ, ಖಂಡಿತ ಹಾಗೆ ಆಗುತ್ತೆ, ಆ ರೀತಿ ನಾನು ಮಾಡ್ತೀನಿ, ಅದಕ್ಕೂ ಮುಂಚೆ ನಮಗೆ ಅಡ್ಡವಾಗಿ ನಿಂತಿರೋ ಈ ಮುಳ್ಳುಗಳನ್ನೆಲ್ಲನೂ ನಾವು ಕಿತ್ತಾಕಬೇಕು ಅಂತ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಪಾಲಾಕ್ಷ ತನ್ನ ಅಮ್ಮನ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಪಾರಿಜಾತ ಹೇಳ್ತಾಳೆ, ನೋಡು ಪಾಲಾಕ್ಷ, ದಶರಥ ಮಗಳು ನಿಜವಾದ ಮಗಳು ಬದುಕಿದ್ದಾಳೆ ಅಂತ ನನಗೆ ಗೋಲ್ಡಿ ಎಲ್ಲ ವಿಷಯನೂ ಹೇಳಿದ್ದಾಳೆ, ಅದ್ರ ಬಗ್ಗೆ ನೀನು ಹುಡ್ಕೊಂಡು ಚರ್ಚೆ ಎಲ್ಲ ಮಾಡ್ತಿದ್ಯಾ ಅಂತಲೂ ನನಗೆ ಚೆನ್ನಾಗಿ ಗೊತ್ತು,
ಎಲ್ಲಿವರೆಗೂ ಬಂತು ಆ ವಿಷಯ ಅಂತ ಕೇಳ್ತಿರ್ಬೇಕಾದ್ರೆ ದಶರಥ ಮಗಳು ಲಕ್ಷ್ಮೀಪುರದಲ್ಲೇ ಇದ್ದಾಳೆ ಅಂತ ಸುಳಿವು ಬಂತು. ಅದಕ್ಕೆ ನಾನು ನವೀನ ಹುಡ್ಕೊಂಡು ಹೋಗಿದ್ವಿ. ಅಲ್ಲೊಬ್ಬನಿಗೆ ದುಡ್ಡು ಕೊಟ್ಟು ಇಟ್ಕೊಂಡ್ವಿ. ಅವನು ಈ ಥರ ಆಲ್ಬಂಬೆಲ್ಲ ತಂದು ಕೊಟ್ಟ. ಅಷ್ಟೊತ್ತಿಗೆ ಒಂದು ಹೆಂಗಸು ಬಂದು ತುಂಬ ಗಲಾಟೆ ಮಾಡಿಬಿಟ್ಲು. ಅಮ್ಮ ಈ ಥರ ಎಲ್ಲ ಆಯಿತು ಅಂತ ನಡೆದಿದ್ದ ವಿಷಯನ ಹೇಳ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೇಗಿದ್ರು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಬಿಡು ಹುಡುಕ್ಸಿದ್ರಾಯ್ತು ಅಂತ ಅಂದಾಗ ಈ ಕಡೆ ಸಮಾಧಾನ ಮಾಡ್ಕೋತಾ ಇರ್ತಾನೆ. ಈ ಕಡೆ ಪಾರಿಜಾತ ಹೇಳ್ತಾಳೆ, ಅವಳು ಎಲ್ಲಿ ಹೋಗ್ತಾಳೆ, ಸಿಗ್ತಾಳೆ, ನಮ್ಮವನ್ನೆಲ್ಲ ಕರ್ಕೊಂಡೋಗಿ ಹುಡುಕ್ಸು, ಸಿಗಲೇಬೇಕು ಅನ್ಬೇಕಾದ್ರೆ ಇಲ್ಲಮ್ಮ ನಾವು ಮತ್ತೆ ಆ ಊರಿಗೆ ಹೋಗಲ್ಲ, ಏಕೆಂದರೆ ನಾವೇನಾದರೂ ಆ ಊರಿಗೆ ಹೋದರೆ ಅವರು ನಮ್ಮನ್ನು ಕಂಡಿಡಿದು ಮತ್ತೆ ಮರಕ್ಕೆ ಕಟ್ಟಾಕಿ ಹೊಡಿತಾರೆ ಅಂತ ಅಂದಾಗ ಜ್ಯೋತಿಕಾ ಪಾರಿಜಾತ ತುಂಬ ಶಾಕಾಗಿ ಅವ್ರ ಮುಖನ ನೋಡ್ತಾ ಇರ್ತಾರೆ. ಅವಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲಿ ನೀನು ಎಡ್ವರ್ಟ್ ಮಾಡ್ಕೊಬಂದಿದ್ಯಾ, ಇರಲಿ ಬಿಡು ಪರವಾಗಿಲ್ಲ, ವೈಕುಂಠನ ಕರ್ಕೊಬಂದು ನಾನು ಆ ಕೆಲಸನ ಮಾಡಿಸ್ತೀನಿ ಅಂತ ಅಂದಾಗ ನವೀನನು ಮತ್ತು ಪಾಲಾಕ್ಷನು ತುಂಬ ಅಸಮಾಧಾನ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನವೀನ ಹುಡುಕೊಂಡು ಸಿದ್ಧಾರ್ಥ್ ಮತ್ತು ದಶರಥ ಇಬ್ಬರು ಬಂದೇ ಬಿಡ್ತಾರೆ. ಬಂದು ಅಷ್ಟು ದೂರಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೊರಗಡೆ ಬಂದು ಹೇಳ್ತಾ ಇರ್ತಾರೆ, ಸಿದ್ದು ಕರೆಕ್ಟ್ ಅಡ್ರೆಸ್ಸಾ, ನಾವು ಕರೆಕ್ಟಾಗಿ ಬಂದಿದ್ದೀವಿ ಅಂದಾಗ ಹೌದು ಮಾವ ಇದೇ ಅಡ್ರೆಸ್, ಅವ್ನು ಇಲ್ಲೇ ಇರೋದು, ಈ ಫೋಟೋನ ತೋರಿಸಿ ಯಾರನ್ನಾದ್ರೂ ಕೇಳೋಣ, ಖಂಡಿತ ಸಿಗ್ತಾನೆ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನೀನು ಈ ಕಡೆ ಸೈಡ್ ಹೋಗು, ನಾನು ಆ ಕಡೆ ಸೈಡ್ ಹುಡುಕ್ತೀನಿ, ಸಿಕ್ಕಿದ್ರೆ ಕಾಲ್ ಮಾಡು ಅಂತ ಅಂದ್ಬಿಟ್ಟು ಇಬ್ಬರು ಒಂದೊಂದು ಕಡೆ ಫೋಟೋನ ತೋರಿಸ್ಕೊಂಡು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ದಶರಥ ಮತ್ತು ಸಿದ್ಧಾರ್ಥು ಪ್ರತಿಯೊಂದು ಮನೆಗೂ ಹೋಗಿ ಅವ್ನ ಫೋಟೋನ ತೋರಿಸಿ ಹೇಳ್ತಿರ್ತಾರೆ. ಯಾರು ಸಹ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನನಗೆ ಗೊತ್ತು ಅಂತ ಹೇಳಿದಾಗ, ಸರ್ ಪ್ಲೀಸ್ ಅವ್ರ ಮನೆ ಅಡ್ರೆಸ್ ಹೇಳ್ತೀರಾ ಅಂದಾಗ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದು ನವೀನ ಮನೆ ಹತ್ರ ಬಿಟ್ಬಿಟ್ಟು ಇದೇ ನೋಡಿ ನವೀನ ಮನೆ ಅಂತ ಹೇಳಿದಾಗ, ಓ ಹೌದಾ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ ಅನ್ಬೇಕಾದ್ರೆ, ಅದು ಸರಿ ನೀವೇನಕ್ಕೆ ಅವನನ್ನು ಹುಡುಕ್ತಿದ್ದೀರಾ ಅನ್ಬೇಕಾದ್ರೆ, ಅದೆಲ್ಲ ನಿನಗೆ ಯಾಕಣ್ಣ, ಸುಮ್ಮನೆ ಹೋಗೋಣ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ, ಅಲ್ಲ ಸರ್ ಇಲ್ಲಿವರೆಗೂ ಕರ್ಕೊಬಂದಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಕೊಟ್ಟರು ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಆ ವ್ಯಕ್ತಿ ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ಅವ್ರ ಮನೇನ ನೋಡ್ತಾ ಇರ್ತಾರೆ. ಹಾಗೆ ಅವ್ನ ಗಾಡಿ ಅಲ್ಲೇ ನಿಂತಿರುತ್ತೆ. ಮಾವ ನೋಡಿ ಇದೇ ಗಾಡಿ ಅಂತ ಅಂದಾಗ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಶಾರದಾ ವಿಮಲನ ಕಾಲಿಗೆ ಎಣ್ಣೆ ಹಚ್ಚುತ್ತಾ ಇರಬೇಕಾದ್ರೆ ವಿಮಲ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ದೀಪು ಪುಟ್ಟ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಕಲರ್ ಆಗ್ತಾಯಿದ್ದಾಳೆ, ಅವಳಿಗೆ ಬಣ್ಣಗಳಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ಅಲ್ವಾ ಅಂದಾಗ, ಹ್ಞೂ ಅಮ್ಮ ಅವಳಿಗೆ ತುಂಬ ಇಷ್ಟ ಡ್ರಾಯಿಂಗ್ ಮಾಡಿ ಕಲರ್ ಹಾಕೋದು ಅಂತ ಶಾರದಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮತ್ತೆ ವಿಮಲ ಹೇಳ್ತಾಳೆ, ಅವಳು ಸೇಮ್ ನಿನ್ನ ಥರನೇ ಇರೋದು, ಯಾಕೆ ಅಂದರೆ ನಿನಗೂ ಸಹ ರಂಗೋಲಿ ಹಾಕಿ ಕಲರ್ ಹಾಕೋದು ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಅವಳಿಗೂ ಸೇಮ್ ಬುದ್ಧಿ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹ್ಞೂ ಅಮ್ಮ ಜೀವನನೇ ಒಂದು ಬಣ್ಣ ರೀತಿ ಇರುತ್ತೆ, ನಾವು ಈ ಬಣ್ಣ ನೋಡ್ಕೊಂಡೆ ಜೀವನ ಮಾಡಬೇಕಾಗುತ್ತೆ, ಇದೇ ನಮ್ಮ ಜೀವನದ ಬದಲಾವಣೆ ಅಂತ ಹೇಳ್ತಾ ಇರಬೇಕಾದ್ರೆ, ಯಾಕಮ್ಮ ಶಾರದಾ ಈ ಥರ ಎಲ್ಲ ಮಾತಾಡ್ತೀಯ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊ ಶಾರದಾ, ಏನು ಗೊತ್ತಾ, ಆಗಿದ್ದನ್ನೆಲ್ಲ ನೆನಪಿಸ್ಕೊಂಡು ನೀನು ಕೊರಗಬೇಡ, ಏನೂ ಆಗಲ್ಲ, ಯೋಚನೆ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರಾ ಯೋಚನೆ ಮಾಡ್ಕೊಂಡು ಬಂದು ಕೂತ್ಕೋತಾಳೆ. ಅವಾಗ ದೀಪು ಪುಟ್ಟ ಕೇಳ್ತಾಳೆ, ಏನಮ್ಮಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನಾಯಿತು ಅನ್ಬೇಕಾದ್ರೆ, ಪುಟ್ಟ ನೀನು ಆಚೆ ಕಡೆ ಆಟಾಡ್ಕೊತೀಯ ಒಂದು ನಿಮಿಷ ಅಂದಾಗ, ಸರಿ ಅಮ್ಮಮ್ಮ ಅಂದ್ಬಿಟ್ಟು ಅವಳು ಎದ್ದೋಗ್ತಾ ಇರ್ತಾಳೆ. ಈ ಕಡೆ ದೀಪು ಪುಟ್ಟ ಹೋದ್ಮೇಲೆ ಸುಮಿತ್ರನ ವಿಮಲ ಕೇಳ್ತಾ ಇರ್ತಾಳೆ, ಏನಾಯಿತು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ, ನಿಮ್ಮ ಅಣ್ಣ ತುಂಬ ಟೆನ್ಷನಲ್ಲಿದ್ದರು ವಿಮಲ, ನಾನು ಕೇಳಿದೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತಂದರೆ ಏನೂ ಹೇಳಿಲ್ಲ, ಆದರೆ ತುಂಬ ಟೆನ್ಷನಿಂದ ಹೋಗಬೇಕಾದ್ರೆ ಶಾರದನ್ನ ಜೋಪಾನವಾಗಿರೋ ಕೇಳು, ಧೈರ್ಯ ತೊಗೊಳಕ್ಕೆ ಹೇಳು ಅಂತ ಹೇಳಿದ್ರು ಅಂತ ಅಂದಾಗ, ಆ ಥರ ಹೇಳಿದ್ನ, ಏನಾದರೂ ಆಫೀಸ್ ವರ್ಕ್ ಇರ್ಬೋದಾ ಅಥವಾ ಏನಾದರೂ ಕಳೆದೋಗಿರೋ ಹಣ ಸಿಕ್ಕಿರ್ಬೋದಾ ಅನ್ಬೇಕಾದ್ರೆ ನನಗೂ ಯಾಕೋ ಹಂಗೆ ಅನ್ನಿಸ್ತಿದೆ, ಒಟ್ಟಾರೆ ಸಿಕ್ಕಿದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತನ್ನ ಮನಸ್ಸಲ್ಲಿ ಶಾರದಾ ಹೇಳ್ಕೊತಾ ಇರ್ತಾಳೆ, ಅಯ್ಯೋ ದೇವ್ರೆ ಏನಾಯಿತು ಅಂತ ಕಾಣೋಣ, ಈ ಜ್ಯೋತಿಕಾ ಬೇರೆ ಯಾರಿಗೂ ಬೇರೆ ಹೇಳ್ಬೇಡಿ ಈ ವಿಷಯನ ಅಂತ ಹೇಳಿದ್ರು, ನಾನು ಯಾರಿಗೂ ಸಹ ಹೇಳಿಲ್ಲ, ಆದರೆ ಇಲ್ಲಿ ಏನೋ ಬೇರೆ ಥರ ಆಗ್ತಾಯಿದೆಯಲ್ಲ, ದೇವ್ರ ದಯದಿಂದ ಯಾರಿಗೂ ಏನೂ ಆಗದಿದ್ರೆ ಅಷ್ಟೇ ಸಾಕು ಅಂತ ತನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ದೇವ್ರ ದಯದಿಂದ ಎಲ್ಲ ಒಳ್ಳೆಯದಾಗಿ ನಮಗೆ ಅಮೌಂಟು ವಾಪಸ್ ಮತ್ತೆ ಸಿಕ್ಕಿ ಶಾರದಾ ಮೇಲಿನ ಅಪರಾಧ ಮತ್ತೆ ದೂರ ಆದರೆ ಅಷ್ಟೇ ಸಾಕು, ಅವಳ ಮೇಲೆ ಎಲ್ಲರೂ ಸಹ ಅಪರಾಧ ಮಾಡ್ತಾ ಇದ್ದಾರೆ, ಅದು ದೂರ ಆದರೆ ಅಷ್ಟೇ ಸಾಕು ಅಂತ ಅಂದಾಗ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಕಡೆ ಸುಮಿತ್ರನ ವಿಮಲ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಮಗಳಿಗೆ ದಿವ್ಯಾಂಗ್ ಹೇಳ್ತಾ ಇರ್ತೇನೆ, ಆಯ್ತಮ್ಮ ನಿಂಬೆಹಣ್ಣಿನ ಜ್ಯೂಸು ಬೇಗ ಕೊಡು ಅಂದಾಗ, ಆಯಿತು ಅಪ್ಪ ಅಂದ್ಬಿಟ್ಟು ಅವರಿಬ್ಬರಿಗೂ ಜ್ಯೂಸ್ ತಂದು ಕೊಟ್ಟಾಗ ಇಬ್ಬರು ಖುಷಿಯಿಂದ ಜ್ಯೋತಿಕಾ ಮತ್ತು ಪಾರಿಜಾತ ಜ್ಯೂಸ್ ಕುಡ್ಕೊಂಡು ಹಾಗೆ ತನ್ನ ಮಗನ ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಯಾರಿದ್ದೀರಾ ಅಂತ ಡೋರ್ ಬಡಿತಾ ಇರ್ತಾನೆ. ಆ ಸೌಂಡ್ ಕೇಳಿ ಈ ಕಡೆ ಇಬ್ಬರಿಗೂ ಶಾಕ್ ಆಗಿಬಿಡುತ್ತೆ. ಆಗ ಯಾರಿದ್ದೀರಾ, ಡೋರ್ ಓಪನ್ ಮಾಡಿ ಅಂತ ಮತ್ತೆ ಸಿದ್ದು ಜೋರಾಗಿ ಕೂಗಿದಾಗ ಈ ಕಡೆ ಜ್ಯೋತಿಕಾ ಪಾರಿಜಾತ ಎದ್ದು ನಿಂತ್ಕೊಬಿಟ್ಟು ಪಾಲಾಕ್ಷ ಮುಖನ ನೋಡ್ತಾ ಇರ್ತಾರೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ಸಿದ್ದು ಅವನು ಎದುರುಕೊಂಡು ಬಿಲ್ಲದ ಒಳಗಡೆ ಇಲ್ಲಿ ಹೇಗೆ ಸೇರ್ಕೊಳ್ಳುತ್ತೆ, ಹಾಗೆ ಒಳಗಡೆ ಇದ್ದಾನೆ ಅಂತ ಅನಿಸುತ್ತೆ, ಜೋರಾಗಿ ಬಡಿ ಅಂತ ಹೇಳ್ತಾ ಇರಬೇಕಾದ್ರೆ ಯಾರಿದ್ದೀರಾ, ಡೋರ್ ಓಪನ್ ಮಾಡ್ತೀರಾ ಅಂತ ಜೋರಾಗಿ ಬಡಿತಾ ಇರ್ತಾನೆ.
ತೆಗಿರಿ ಬಾಗ್ರನ್ನ ಅಂತ ಎಷ್ಟು ಜೋರಾಗಿ ಕೇಳಿದ್ರು ಸಹ ಇವರು ತೆಗೆಯೋದೇ ಇಲ್ಲ. ಆಗ ಪಾಲಾಕ್ಷ ಕಿಟಕಿಯಿಂದ ನೋಡಿದಾಗ ದಶರಥ ಕಾಣ್ತಾ ಇರ್ತಾನೆ. ದಶರಥನ ನೋಡಿ ತುಂಬ ಟೆನ್ಷನ್ ಮಾಡಿಕೊಂಡು, ಅಮ್ಮ ಎಲ್ಲ ಕತೆ ಮುಗೀತು, ಇವತ್ತು ಮುಗೀತು ನಮ್ಮ ಕತೆ ಅಷ್ಟೇ ಅಂದಾಗ, ಯಾಕೋ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯಿತು, ಯಾರ ಹತ್ರದ್ರೂ ಸಾಲ ಮಾಡಿದ್ಯೇನೋ, ಊರಲ್ಲಿ ಸಾಲ ಮಾಡಿದ್ಯಾ ಹೇಳು. ಅದಕ್ಕೆ ಅವರು ಮನೆ ಮುಂದೆ ಬಂದು ಬಾಗಿಲು ತಟ್ತಾ ಇದ್ದಾರೆ ಅಂದಾಗ, ಅಯ್ಯೋ ಅಮ್ಮ ಆ ಥರ ಏನೂ ಇಲ್ಲ, ಅಲ್ಲಿ ಹೊರಗಡೆ ಇರೋದು ದಶರಥ ಅಮ್ಮ ಅಂತ ಅಂದಾಗ, ಆ ದಶರಥ ಇದನ್ನ ಅಂತ ಶಾಕ್ ಆಗಿ ಹಾಗೆ ಪಾಲಾಕ್ಷಿ ಮುಖನ ಜ್ಯೋತಿಕಾ ಮತ್ತು ಪಾರಿಜಾತ ತುಂಬ ಟೆನ್ಷನ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ನವೀನ ಮತ್ತು ದಿವ್ಯಗೂ ಸಹ ತುಂಬ ಟೆನ್ಷನ್ ಆಗ್ತಿರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ತಲೆ ಮೇಲೆ ಕೈ ಹೊತ್ಕೊಂಡು, ಅಪ್ಪ ದೇವ್ರೆ ಏನಾಯಿತು ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಡೋರ್ ಓಪನ್ ಮಾಡ್ತಿರೋ ಇಲ್ವಾ, ಡೋರ್ ಓಪನ್ ಮಾಡಲಿಲ್ಲ ಅಂತ ಅಂದರೆ ನಾನು ಬಾಗಿಲು ಹೊಡಿಬೇಕಾಗುತ್ತೆ ಅಂತ ಜೋರಾಗಿ ಹೇಳ್ತಿರೋ ಮಾತು ಕೇಳಿಕೊಂಡು ಇನ್ನೂ ಸಹ ಶಾಕಾಗಿ ಪಾಲಾಕ್ಷ ಹಾಗೆ ನಿಂತ್ಕೊಬಿಡ್ತಾನೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ಸಿದ್ದು ಇವನು ಯಾಕೋ ಡೋರ್ ಓಪನ್ ಮಾಡ್ತಿಲ್ಲ, ನೀನು ಟೆನ್ಷನ್ ತೊಗೋಬೇಡ, ಬಾಗಿಲು ಹೊಡಿ, ಒದ್ಬಿಟ್ಟು ಅವನನ್ನು ಎಳ್ಕೊಂಬ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಜೋರಾಗಿ ಡೋರ್ ಒದೆಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ನವೀನ ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟು ಹೇಳ್ತಾ ಇರ್ತಾನೆ, ಯಾರೇ ನೀವು, ಯಾಕ್ರಿ ನಮ್ಮನೆ ಡೋರ್ ಬಡಿತಾ ಇದ್ದೀರಾ ಅನ್ಬೇಕಾದ್ರೆ ಅವನನ್ನು ನೋಡಿ ಇವ್ರಿಗೂ ಸಹ ಶಾಕ್ ಆಗ್ತಾ ಇರುತ್ತೆ. ನೀನೇ ತಾನೇ ಅಂದಾಗ, ಏನು ನಾನೇ ಈ ಮನೆ ಮಗ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಮಾಡೋದು ಮಾಡಿ ನಮ್ಮನ್ನೇ ಯಾರು ಅಂತ ಕೇಳ್ತಾ ಇದೆಯಾ, ಎಲ್ಲಿಟ್ಟಿದ್ಯಾ ನಮ್ಮ ದುಡ್ಡು ಅಂತ ಸಿದ್ದು ಅವನ ಕಾಲರ್ ಹಿಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ನವೀನ, ಯಾವ ದುಡ್ಡು, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಪಾರಿಜಾತ, ಜ್ಯೋತಿಕಾ, ಪಾಲಾಕ್ಷ ಎಲ್ಲರೂ ಸಹ ಬಚ್ಚಿಟ್ಕೊಂಡು ಹಾಗೆ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ತೆಗಿಯೋ ದುಡ್ಡು ಎಲ್ಲಿದೆ ಅಂತ ಹೇಳು ಅಂತ ಅನ್ಬೇಕಾದ್ರೆ, ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ ದುಡ್ಡು ಅಂತ ಮತ್ತೆ ವಾದ ಮಾಡಬೇಕಾದ್ರೆ ಸಿದ್ದು ಇವನಿಗೆ ಈ ರೀತಿ ಹೇಳಿದರೆ ಅರ್ಥ ಆಗಲ್ಲ, ಇವನಿಗೆ ಪ್ರೂಫ್ ಬೇಕು ಅಂತ ಅನಿಸುತ್ತೆ, ಆ ವಿಡಿಯೋ ತೋರಿಸು ಅಂತ ಅಂದಾಗ ಅಲ್ಲಿ ವಿಡಿಯೋ ತೋರಿಸಿದಾಗ ಅವನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಅವನು ದುಡ್ಡು ತೊಗೊಂಡು ಹೋಗಿದ್ದೆಲ್ಲ ರೆಕಾರ್ಡ್ ಆಗಿರುತ್ತೆ ನೋಡಿ ನವೀನ ತುಂಬ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಇವಾಗ ಗೊತ್ತಾಯ್ತಾ, ಮಾಡಿರೋದೆಲ್ಲ ಗನಂದಾರಿ ಕೆಲಸ ಮಾಡಿಬಿಟ್ಟು ಮತ್ತೆ ವಾದ ಮಾಡ್ತೀಯ, ಮರ್ಯಾದೆಯಿಂದ ದುಡ್ಡು ಎಲ್ಲಿ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಈಗ ಹೇಳಿದ್ರೆ ಬಾಯಿ ಬಿಡೋದಲ್ವಾ, ನಡೆಯೋ ಒಳಗಡೆ ಅಂತ ಕರ್ಕೊಂಡೋಗಿ ದೂಕ್ಬಿಟ್ಟು ಕೇಳ್ತಾ ಇರ್ತಾನೆ, ತೆಗಿಯೋ ದುಡ್ಡ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಮತ್ತೆ ನವೀನ ವಾದ ಮಾಡ್ತಾ ಇರ್ತಾನೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾನು ಆ ದುಡ್ಡು ತಂದಿಲ್ಲ ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಈ ಕಡೆ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಎರಡು ಕೆನ್ನೆಗೆ ಹೊಡೆದ್ಬಿಟ್ಟು ಕೆಳಗಡೆ ಹಾಕ್ಕೊಂಡು ಹೊಡಿತಾ ಇರ್ತಾನೆ. ಅವಾಗ ಬಿಟ್ಬಿಡಿ ಅಂದರೂ ಸಹ ಸಿದ್ದು ಹೊಡಿತಾ ಇರಬೇಕಾದ್ರೆ, ನಿಜವಾಗ್ಲೂ ನನಗೆ ದುಡ್ಡು ಗೊತ್ತಿಲ್ಲ ಅನ್ಬೇಕಾದ್ರೆ ನೀನು ಈ ರೀತಿ ಬಾಯಿ ಬಿಡಲ್ಲಲ್ವಾ, ಇರು ನಾನು ಪೊಲೀಸವ್ರನ್ನ ಬರೋಕ್ಕೆ ಹೇಳಿದ್ದೀನಿ, ಅವರು ಇಲ್ಲಿಗೆ ಬರ್ತಾರೆ, ಅವಾಗ ಮನೆಯೆಲ್ಲ ಹುಡುಕ್ತಾರೆ, ನಮ್ಮ ದುಡ್ಡು ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಿದ್ದು, ಇರು ನಾನೇ ಕಾಲ್ ಮಾಡ್ತೀನಿ ಅಂತ ದಶರಥ ಪೊಲೀಸ್ಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ, ಬೇಡ ನಿಮ್ಮ ದುಡ್ಡನ್ನ ನಾನು ಖಂಡಿತ ಕೊಡ್ತೀನಿ ಅಂತ ನವೀನ ಹೇಳ್ತಾ ಇರ್ತಾನೆ. ಈ ಕಡೆ ಸಿದ್ದು ಸಹ ಕೋಪ ಮಾಡ್ಕೊಂಡು ತೆಗಿಯೋ ದುಡ್ಡ ಅಂತ ಹೇಳ್ತಾ ಇರಬೇಕಾದ್ರೆ ಬೀರಿನಲ್ಲಿದ್ದ ದುಡ್ಡನ್ನ ತೆಗೆದು ದಶರಥ ಕೈಲಿ ಕೊಟ್ಟಾಗ ದಶರಥ ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟ್ ಇದೆ ಸಿದ್ದು ಅಂತ ಹೇಳ್ತಾ ಇರ್ತಾನೆ. ಆ ಬೀರಲ್ಲಿರೋ ದುಡ್ಡು ತೆಗೆದ ತಕ್ಷಣ ಅದನ್ನು ನೋಡಿ ಜ್ಯೋತಿಕನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಅವಾಗ ನಿನಗಿಲ್ಲೆಲ್ಲ ಬುದ್ಧಿ ಕಲಿಸೋದು, ನಡೆಯೋ ನನ್ನ ಮಗನೇ ಕರ್ಕೊಂಡು ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಅಂದಾಗ, ನಾನು ಎಲ್ಲೂ ಬರಲ್ಲ, ನಿಮ್ಮ ದುಡ್ಡನ್ನ ನಾನು ಕೊಟ್ಟಿದ್ದೀನಿ ತಾನೇ, ನನ್ನ ಬಿಟ್ಬಿಡಿ ಅಂತ ನವೀನ ಕೇಳ್ತಾ ಇರ್ತಾನೆ. ಸರ್ ಪ್ಲೀಸ್ ನಾನು ಬರಲ್ಲ ಬಿಟ್ಬಿಡಿ ಅಂತ ಅಂದಾಗ, ಯಾರು ಕುರಿ ಕೇಳಿ ಮಸಾಲೆನ ಅರಿಯಲ್ಲ ಆಯಿತಾ, ನಿನ್ನನ್ನು ಬಾ ಅಂತ ನಾನು ವಿಳ್ಯದೆಲ್ಲ ಅಡಿಕೆ ಕೊಟ್ಟು ಕರಿತಾ ಇಲ್ಲ, ನನ್ನ ಜೊತೆ ಬರಲೇಬೇಕು ಅಷ್ಟೇ, ಇಲ್ಲಾಂದರೆ ಪೊಲೀಸರನ್ನ ಕರೆದ್ಬಿಟ್ಟು ಒದ್ದು ನಿನ್ನನ್ನು ಒಳಗೆ ಹಾಕಿಸ್ತೀನಿ, ಮರ್ಯಾದೆಯಿಂದ ಬಾ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಅವನನ್ನು ಹೊರಗಡೆ ಕರ್ಕೊಂಡು ಹೋದ ತಕ್ಷಣ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಮ್ಮ ಜ್ಯೋತಿಕಾ ನೀವಿಬ್ಬರು ಇಲ್ಲಿಂದ ಹೊರಡಿ, ಮಿಕ್ಕಿದ್ದನ್ನು ನಾಳೆ ಮಾತಾಡೋಣ ಅಂದಾಗ, ಬನ್ನಿ ಗ್ರ್ಯಾಂಡಿ ಹೋಗೋಣ ಅಂತ ಜ್ಯೋತಿಕಾ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಊರ ಜನಗಳೆಲ್ಲರೂ ಸಹ ಬೀದಿಲಿ ನೋಡ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ, ನವೀನ ಮುಖಕ್ಕೆ ಉಗಿದ್ಬಿಟ್ಟು, ನೋಡೋಕ್ಕೆ ಒಳ್ಳೆ ಕಾಲೇಜ್ ಹುಡುಗನ ಥರ ಇದೆಯಾ, ಈ ಥರ ಕದ್ದು ಕಳ್ತನ ಮಾಡಿ ಜೀವನ ಮಾಡ್ತಿದೆಯಲ್ಲ, ನಾಚಿಕೆ ಆಗಲ್ವಾ, ಇದು ಯಾವತ್ತೂ ಸಹ ಶಾಶ್ವತ ಅಲ್ಲ ಅಂತ ಬೈತಿರ್ಬೇಕಾದ್ರೆ ಅವನಿಗೆ ತುಂಬ ಅವಮಾನ ಆಗ್ತಿರುತ್ತೆ. ಆವಾಗ ಸಿದ್ದು ನಡಿಯೋರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅಂದಾಗ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಬೀದಿಲಿರೋ ಜನ ಎಲ್ಲ ನೋಡ್ತಾ ಇದ್ದಾರೆ, ಸರ್ ಪ್ಲೀಸ್ ನನ್ನ ಮರ್ಯಾದೆ ಹೋಗುತ್ತೆ ಬಿಟ್ಬಿಡಿ ಅಂತ ಅಂದಾಗ, ನಡೆಯೋ ಸುಮ್ಮನೆ ಅಂತ ಹೇಳ್ತಿರ್ಬೇಕಾದ್ರೆ ಊರ ಜನಗಳೆಲ್ಲರೂ ಸಹ ಅಡ್ಡ ಬಂದುಬಿಟ್ಟು, ಯಾಕೆ ನಮ್ಮೇರಿದ ಹುಡುಗನ ಕರ್ಕೊಂಡು ಹೋಗ್ತಿದ್ದೀರಾ, ಬಿಡ್ತಿರೋ ಇಲ್ವಾ, ಇಲ್ಲಾಂದರೆ ನಿಮ್ಮನ್ನು ಕಟ್ಟಾಕಿ ಹೊಡಿತೀವಿ ಅಂತ ಅನ್ಬೇಕಾದ್ರೆ ದಶರಥ ಏನು ನಮ್ಮನ್ನು ಹೊಡಿತೀರಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಇವ್ನು ಮಾಡಿರೋ ತಪ್ಪು ಗೊತ್ತಾದರೆ ನೀವೇ ಇವನಿಗೆ ಕಟ್ಟಾಕಿ ಹೊಡಿತೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಅಂಥ ತಪ್ಪು ಏನು ಮಾಡಿದ್ದೇನೆ ನಮ್ಮ ಹುಡುಗ ಅನ್ಬೇಕಾದ್ರೆ, ಇವನು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಹೊಡೆದಿದ್ದಾನೆ, ಕಾರಲ್ಲಿ ಇಟ್ಟಿದ್ದು ದುಡ್ಡನ್ನ ಹೊಡೆದಿದ್ದಾನೆ, ಅದ್ರ ಸಮೇತ ಪ್ರೂಫು ನಮ್ಮ ಹತ್ರ ಇದೆ, ಇವನು ದುಡ್ಡು ಕಳ್ತನ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ದುಡ್ಡನ್ನ ತೋರಿಸ್ತಿರ್ಬೇಕಾದ್ರೆ ಊರ ಜನಗಳೆಲ್ಲ ಬೈತಾ ಇರ್ತಾರೆ, ನಮ್ಮ ಏರಿಯಾದ ಹುಡುಗ ಅಂತ ನಿನ್ನನ್ನು ವಹಿಸ್ಕೊಂಡು ಇಷ್ಟವರೆಗೂ ಮಾತಾಡಿದ್ವಲ್ಲೋ, ಮಣ್ಣು ತಿನ್ನೋ ಕೆಲಸ ಮಾಡ್ದ ಅಂತ ಒಬ್ಬ ವ್ಯಕ್ತಿ ಬೈತಿರ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಿನಗೇನೋ ಬಂದಿದೆ, ಮೈಕೈನ ಬಗ್ಸಿ ಎಲ್ಲಾರ ಕೆಲಸ ಮಾಡೋದು ಬಿಟ್ಟು ಈ ಥರ ಕಳ್ತನ ಮಾಡಿದೆಯಲ್ಲೋ, ನಮಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ.
ಈ ಕಡೆ ಊರು ಜನ ಮತ್ತೆ ಹೇಳ್ತಾರೆ, ಇವ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತು ಸರ್, ಇಂಥವ್ರನ್ನ ಬಿಡಬೇಡಿ, ಇಂಥವ್ರಿಂದ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾರೆ, ಮೊದಲು ಪೊಲೀಸ್ ಸ್ಟೇಷನ್ಗೆ ಒದ್ದು ಹೇಳ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ ಈಗ ಗೊತ್ತಾಯ್ತಾ ನಿನ್ನ ಮರ್ಯಾದೆ ಏನು ಅಂತ, ನಡಿಯೋ ಅಂತ ಅಂದ್ಬಿಟ್ಟು ನವೀನನ್ನ ಕಾರಲ್ಲಿ ಕೂರಿಸ್ಕೊಬಿಟ್ಟು ಇನ್ನೇನು ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಅಂತ ಸಿದ್ದು ಹೋಗ್ತಾ ಇರ್ತಾನೆ. ಆದರೆ ಆ ಕಡೆಯಿಂದ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಓಡೋಡಿ ಕಾರ್ ಹತ್ರ ಬರೋದನ್ನು ನೋಡಿ ಸಿದ್ದು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.